ಎಲ್ಲರಿಗೂ ನಮಸ್ಕಾರ. ಈಗ ನೀವು ನೋಡುತ್ತಿರುವ ಈ ದೃಶ್ಯ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆಯುವ ಕೇವಲ ಒಂದು ಸ್ಥಳೀಯ ಜಾತ್ರೆಯದ್ದಲ್ಲ. ಇದು ಬರೋಬ್ಬರಿ 500 ವರ್ಷಗಳ ಹಳೆಯ ಒಂದು ಐತಿಹಾಸಿಕ ರಹಸ್ಯದ ಪರಾಕಾಷ್ಠೆ. ಬೆಂಗಳೂರು ಸಿಲಿಕಾನ್ ಸಿಟಿ ಆಗುವ ಮೊದಲು ಇದು ಕಡಲೆಕಾಯಿ ಬೆಳೆಯುವ ವಿಶಾಲವಾದ ಕೃಷಿ ಕಾಡು. ಈ ಕಾಡಿನ ಮೇಲೆ ಬೃಹತ್ ಪವಾಡಗಳನ್ನು ಸೃಷ್ಟಿಸಿದರು ಇಬ್ಬರು ದೇವರುಗಳು. ಒಬ್ಬ ಮದವೇರಿದ ಬಸವಣ್ಣ, ಮತ್ತೊಬ್ಬ ನೆಲದಿಂದ ಉದ್ಭವಿಸಿದ ದೊಡ್ಡ ಗಣಪತಿ. ಇವರಿಬ್ಬರಿಗೂ ರೈತರು ಮಾಡಿದ ಒಂದು ಹರಕೆ ಇವತ್ತು ಜಗತ್ತೇ ನೋಡುವಂತಹ ಕಡಲೆಕಾಯಿ ಪರಶೆಯಾಗಿ ಬೆಳೆದು ನಿಂತಿದೆ. ಇಂದಿನ ಈ ವಿಡಿಯೋದಲ್ಲಿ ಈ ಕ್ರಿಸ್ತಶಕ 1537ರಿಂದ ಇಂದಿನವರೆಗೆ ಈ ಕತೆ ಹೇಗೆ ಸಾಗಿ ಬಂತು, ಆ ಇಬ್ಬರು ದೇವರ ಹಿಂದಿರುವ ಅಸಲಿ ಸತ್ಯ ಮತ್ತು ಬೆಳೆಯುವ ವಿಗ್ರಹಗಳ ರಹಸ್ಯ ಏನು ಎಂದು ತಿಳಿದುಕೊಳ್ಳೋಣ. ಇದು ನಿಜಕ್ಕೂ ರೋಚಕ ಕತೆ. ಕೊನೆವರೆಗೂ ನೋಡಿ. ಕತೆ ಶುರುವಾಗುವುದು 16ನೇ ಶತಮಾನದ ಆರಂಭದಲ್ಲಿ. ಆಗ ಇಲ್ಲಿನ ರೈತರ ಮುಖ್ಯ ಬೆಳೆ ಕಡಲೆಕಾಯಿ. ಆದರೆ ಪ್ರತಿ ವರ್ಷ ಫಸಲು ಕಟಾವಿಗೆ ಬಂದಾಗ ಎಲ್ಲೋ ಒಂದು ಕಡೆಯಿಂದ ಒಂದು ಮದವೇರಿದ ಹೋರಿ ರಾತ್ರೋರಾತ್ರಿ ಬಂದು ಸಂಪೂರ್ಣ ಬೆಳೆಯನ್ನು ನಾಶ ಮಾಡಿ ಮಾಯವಾಗುತ್ತಿತ್ತು. ರೈತರಿಗೆ ಅಕ್ಷರಶಃ ಜೀವ ಹೋಗುವಂತಹ ಕಷ್ಟ. ಇದನ್ನು ದೈವಿಕ ಕೋಪ ಎಂದು ಭಾವಿಸಿದ ರೈತರು ಒಮ್ಮೆ ಆ ಹೋರಿಯನ್ನು ಹಿಂಬಾಲಿಸಿದರು. ಹೋರಿ ಬೆಟ್ಟದ ತುದಿ ತಲುಪಿ ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು. ಅದರ ಜಾಗದಲ್ಲಿ ಅವರು ಕಂಡಿದ್ದು ಒಂದು ಬೃಹತ್ ಏಕಶಿಲಾ ಬಸವಣ್ಣನ ವಿಗ್ರಹ. ಅದು ಕೇವಲ ಒಂದು ಪ್ರತಿಮೆಯಲ್ಲ, ಅದು ಆ ಹೋರಿ ಕಲ್ಲಾಗಿ ಮಾರ್ಪಟ್ಟ ರೂಪ ಎಂದು ರೈತರು ನಂಬಿದ್ದರು. ತಕ್ಷಣ ಆ ಬಸವಣ್ಣನ ಮುಂದೆ ಮೊಣಕಾಲು ಊರಿ ನಿಂತ ರೈತರು, ಸ್ವಾಮಿ, ಇಂದಿನಿಂದ ನೀನೇ ನಮ್ಮ ಬೆಳೆಗೆ ಕಾವಲುಗಾರ. ನಾವು ಪ್ರತಿ ವರ್ಷದ ಮೊದಲ ಕಡಲೆಕಾಯಿ ಫಸಲನ್ನು ನಿನ್ನ ಪಾದಗಳಿಗೆ ಸಮರ್ಪಿಸುತ್ತೇವೆ ಎಂದು ಭಾವುಕರಾಗಿ ಹರಕೆ ಮಾಡಿದರು. ಆ ಹರಕೆ ಮಾಡಿದ ನಂತರ ಹೋರಿಗಳ ಉಪ್ಪಟಳ ಸಂಪೂರ್ಣ ನಿಂತಿತ್ತು. ಕಡಲೆಕಾಯಿ ಜಾತ್ರೆ ಶುರುವಾಗಲು ಇದೇ ಮೂಲ ಕಾರಣ. ಈ ಪವಾಡದ ಕತೆ ಆಗಿನ ಬೆಂಗಳೂರಿನ ಸ್ಥಾಪಕ ನಾಡಪ್ರಭು ಕೆಂಪೇಗೌಡರಿಗೆ ತಲುಪಿತು. ಅವರು ಈ ಸ್ಥಳದ ಮಹತ್ವವನ್ನು ಅರಿತು ಸುಮಾರು ಕ್ರಿಸ್ತಶಕ 1537ರ ಆಸುಪಾಸಿನಲ್ಲಿ ಆ ಬಸವಣ್ಣನ ವಿಗ್ರಹದ ಸುತ್ತಲೂ ಭವ್ಯವಾದ ದೊಡ್ಡ ಬಸವನಗುಡಿ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯದ ಹೆಸರಿನಿಂದಲೇ ಈ ಪ್ರದೇಶಕ್ಕೆ ಬಸವನಗುಡಿ ಎಂಬ ಹೆಸರು ಬಂತು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಬಸವಣ್ಣನ ದೇವಾಲಯದ ನಿರ್ಮಾಣವಾಗುವಾಗ ಅದರ ಪಕ್ಕದಲ್ಲೇ ಒಂದು ಬೃಹತ್ ಕಲ್ಲಿನ ಬಂಡೆ ಇತ್ತು. ಅದು ಹೇಗೆ ಬಂತು ಎಂದು ಯಾರಿಗೂ ಗೊತ್ತಿಲ್ಲ. ಸ್ಥಳೀಯರ ನಂಬಿಕೆ ಏನೆಂದರೆ ಆ ಬಂಡೆಯು ನೆಲದಿಂದ ತಾನಾಗಿಯೇ ಉದ್ಭವಿಸಿದ ಸ್ವಯಂಭೂ ಶಿಲೆ. ಆ ಶಿಲೆಯಲ್ಲಿ ಗಣಪತಿಯ ಆಕಾರವನ್ನು ಕಂಡ ಕೆಂಪೇಗೌಡರು ಆ ಬಂಡೆಯ ಮೂಲ ರೂಪವನ್ನು ಉಳಿಸಿಕೊಂಡು ಅಲ್ಲಿಯೇ 18 ಅಡಿ ಎತ್ತರದ ದೊಡ್ಡ ಗಣಪತಿಯ ವಿಗ್ರಹವನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿದರು. ಈ ಗಣಪತಿಯನ್ನು ವಿಘ್ನ ನಿವಾರಕನಾಗಿ, ಬಸವಣ್ಣನ ಕಾವಲಿಗಾಗಿ ನೆಲೆ ನಿಲ್ಲಿಸಲಾಯಿತು. ಈ ಎರಡು ದೇವಾಲಯಗಳನ್ನು ನಿರ್ಮಿಸಲು ಕೆಂಪೇಗೌಡರು ಆಯ್ದುಕೊಂಡದ್ದು ಒಂದೇ ಬೆಟ್ಟ, ಒಂದೇ ವರ್ಷ. ಅಂದಿನಿಂದ ಬಸವನಿಗೆ ಕಡಲೆಕಾಯಿ ಹರಕೆ ಮಾಡುವ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸುವುದು ಸಂಪ್ರದಾಯವಾಯಿತು. 5 ಶತಮಾನಗಳಿಂದಲೂ ಈ ದೇವಾಲಯಗಳ ಕುರಿತಾದ ಪವಾಡಗಳು ಮತ್ತು ನಂಬಿಕೆಗಳು ಪ್ರಚಲಿತದಲ್ಲಿವೆ. ಮುಖ್ಯವಾಗಿ ಈ ಎರಡು ವಿಗ್ರಹಗಳು ಹಿಂದೆ ಬೆಳೆಯುತ್ತಿದ್ದವು ಎಂಬ ಕತೆ. ಮೊದಲಿಗೆ ದೊಡ್ಡ ಬಸವನ ವಿಗ್ರಹವು ಒಂದು ಕಾಲದಲ್ಲಿ ನೆಲದಿಂದ ಮೇಲೆ ಬೆಳೆಯಲು ಆರಂಭಿಸಿತು ಎಂದು ಹೇಳಲಾಗುತ್ತದೆ. ವಿಗ್ರಹವು ಬೆಳೆದು ದೇವಾಲಯದ ಚಾವಣಿಗೆ ತಾಗುವ ಆತಂಕ ಉಂಟಾದಾಗ ಅರ್ಚಕರು ವಿಗ್ರಹದ ಬೆಳವಣಿಗೆಯನ್ನು ನಿಲ್ಲಿಸಲು ಅದರ ತಲೆಯ ಮೇಲೆ ಮೊಳೆಯನ್ನು ಹೊಡೆದರು ಎಂಬ ಬಲವಾದ ನಂಬಿಕೆ ಇದೆ. ಈ ಕ್ರಿಯೆಯ ನಂತರ ಇಂದಿಗೂ ನಾವು ನೋಡುವ 15 ಅಡಿ ಎತ್ತರ, 20 ಅಡಿ ಉದ್ದದ ಬೃಹತ್ ಗಾತ್ರದಲ್ಲಿ ವಿಗ್ರಹ ನೆಲೆಸಿತು. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ದೊಡ್ಡ ಬಸವನ ವಿಗ್ರಹ ಬೆಳೆಯುವುದನ್ನು ನಿಲ್ಲಿಸಿದರೆ ದೊಡ್ಡ ಗಣಪತಿ ವಿಗ್ರಹವು ಇಂದಿಗೂ ಬೆಳೆಯುತ್ತಿದೆ ಎಂಬ ನಂಬಿಕೆ ಬಸವನಗುಡಿ ಕ್ಷೇತ್ರದಲ್ಲಿ ಪ್ರಬಲವಾಗಿದೆ. ಈ ಸ್ವಯಂಭೂ ಗಣಪತಿಯ ಏಕಶಿಲಾ ವಿಗ್ರಹವು ಬಲಭಾಗದಿಂದ ನಿಧಾನವಾಗಿ ವೃದ್ಧಿಸುತ್ತಿದೆ ಎಂದು ಅರ್ಚಕರು ಹೇಳುತ್ತಾರೆ. ಇದು ಗಣಪತಿಯು ಈ ಕ್ಷೇತ್ರವನ್ನು ರಕ್ಷಿಸಲು ತನ್ನ ಶಕ್ತಿಯನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಿದ್ದಾನೆ ಎಂಬುದರ ಸಂಕೇತ ಎಂದು ಭಕ್ತರು ನಂಬುತ್ತಾರೆ. ಈ ಪವಾಡಗಳೇ ಇಂದಿಗೂ ಭಕ್ತರನ್ನು ಇಲ್ಲಿಗೆ ಸೆಳೆಯುತ್ತವೆ. ಆ 1537ರಲ್ಲಿ ಶುರುವಾದ ಸಂಪ್ರದಾಯ ಇಂದಿಗೂ ನಡೆದುಕೊಂಡು ಬಂದಿದೆ. ಈ ಹರಕೆಯನ್ನು ತೀರಿಸುತ್ತಾರೆ. ರೈತರು ಇಂದಿಗೂ ತಮ್ಮ ವಾರ್ಷಿಕ ಕಡಲೆಕಾಯಿ ಫಸಲನ್ನು ತಂದು ಪ್ರತಿ ವರ್ಷ ಕಾರ್ತೀಕ ಮಾಸದ ಕೊನೆಯ ಸೋಮವಾರದಂದು ಈ ಪರಸೆ ಆರಂಭವಾಗುತ್ತದೆ.
ರೈತರು ತಂದ ಮೊದಲ ಫಸಲಿನ ಕಡಲೆಕಾಯಿಯನ್ನು ಮೊದಲು ಸ್ವಯಂಭೂ ದೊಡ್ಡ ಗಣಪತಿಗೆ ಅರ್ಪಿಸಲಾಗುತ್ತದೆ. ನಂತರ ದೊಡ್ಡ ಬಸವಣ್ಣನಿಗೆ ಹರಕೆ ತೀರಿಸಲಾಗುತ್ತದೆ. ಕಡಲೆಕಾಯಿ ಪರಿಷೆ ಕೇವಲ ಒಂದು ಹಬ್ಬವಲ್ಲ, ಇದು 5 ಶತಮಾನಗಳಷ್ಟು ಹಳೆಯದಾದ ಒಂದು ರೈತ ಸಂಸ್ಕೃತಿ ಮತ್ತು ದೈವ ಭಕ್ತಿಯ ಪ್ರತೀಕ. ಕ್ರಿಸ್ತಶಕ 1537ರಲ್ಲಿ ಶುರುವಾದ ಒಂದು ಹರಕೆ ಇವತ್ತು ಬೆಂಗಳೂರಿನ ಇತಿಹಾಸದ ಅತ್ಯಂತ ದೊಡ್ಡ ಭಾಗವಾಗಿದೆ. ಮುಂದಿನ ಬಾರಿ ನೀವು ಈ ಜಾತ್ರೆಗೆ ಹೋದಾಗ ಕೇವಲ ಕಡಲೆಕಾಯಿ ತಿನ್ನಬೇಡಿ, ನೀವು ಕಡಲೆಕಾಯಿ ಅರ್ಪಿಸಿದ ಆ ರೈತರ ಪ್ರಾಮಾಣಿಕತೆ, ಕೆಂಪೇಗೌಡರ ದೂರದೃಷ್ಟಿ ಮತ್ತು ಈ ಸ್ಥಳದ ಐತಿಹಾಸಿಕ ಮಹತ್ವವನ್ನು ನೆನಪಿಸಿಕೊಳ್ಳಿ. ಈ ಐತಿಹಾಸಿಕ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಕಡಲೆಕಾಯಿ ಪರಿಷೆ ಮತ್ತು ಬಸವನಗುಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ರಹಸ್ಯಕರ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ.